ನಮಸ್ಕಾರ ಕಣ್ರಪ್ಪ. ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿ ಖುಷಿಯಿಂದ ಆರೋಗ್ಯವಾಗಿದ್ದೀನಿ ಕಣ್ರಪ್ಪ. ನೀವು ಕೂಡ ತುಂಬಾ ಚೆನ್ನಾಗಿ ಖುಷಿಯಿಂದ ಆರೋಗ್ಯವಾಗಿರ್ಲಿ ಅಂತ ಆ ದೇವ್ರನಲ್ಲಿ ಪ್ರಾರ್ಥನೆ ಮಾಡ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಏನಂದ್ರೆ ಎಲ್ಲಾರನ್ನು ಕೂಡ ತುಂಬಾ ಜನಗಳು ನನ್ನ ವಿಡಿಯೋಸ್ಗಳನ್ನ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ದೀರಾ, ಲೈಕ್ ಮಾಡ್ತಿದ್ದೀರಾ, ಶೇರ್ ಮಾಡ್ತಿದ್ದೀರಾ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕನೂ ತಿಳಿಸ್ತಿದ್ದೀರಾ ಕಣ್ರಪ್ಪ. ನನಗೆ ನಿಮ್ಮ ಅಭಿಪ್ರಾಯಗಳೇ, ನಿಮ್ಮ ಕಮೆಂಟ್ಸ್ಗಳೇ ನನಗೆ ಒಂಥರ ಸ್ಫೂರ್ತಿ ಇದ್ದಂಗೆ ಕಣ್ರಪ್ಪ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಂಗೆ ಯಾರ್ಯಾರು ನಮ್ಮ ಚಾನೆಲ್ನ ವಿಡಿಯೋಸ್ಗಳನ್ನ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ರು ಎಲ್ಲರಿಗೂ ಕೂಡ ಧನ್ಯವಾದಗಳು ಕಣ್ರಪ್ಪ. ತುಂಬಾ ಖುಷಿ ಆಗುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಏನಂದ್ರೆ ನಮ್ ಟಗರು ಮರಿ ಸತ್ತೋಗಿತ್ ನೋಡ್ರಿ, ಅದಕ್ಕೆ ಮಟನ್ ಎಲ್ಲ ಕೊಯ್ದು ಪಾಲ್ ಹಾಕಿ ನಮ್ಮ ಮನೇಲೂ ಒಂದ್ 3 ಪಾಲ್ ತಗೊಂಬಂದಿದ್ದು, ಅದಕ್ಕೆ ಸಾಂಬಾರ್ ಮಾಡ್ತಿದೀನಿ. ಒಳಗಡಿಕೆ ಒಂಥರ ಇಕ್ಕಟ್ ಆಗಂಗ ಆಗುತ್ತೆ ಕಣ್ರಪ್ಪ. ಅದಕ್ಕೋಸ್ಕರ ಒಗ್ಗರಣೆ ಎಲ್ಲ ಕೊಡ್ತೀವಿ ನೋಡಿ, ಹೊಗೆ ಆಗಂಗೆ ನನಗೆ ಹಿಂಸೆ ಆಗುತ್ತೆ. ಅದಕ್ಕೋಸ್ಕರ ಇಲ್ಲ ಆಚೆ ಕಡೆನೇ ಮಾಡ್ತಿದೀನಿ ಮಟನ್ ಸಾರು. ನೋಡಿ ನಿಮ್ ಕಡೆನೂ ಹಿಂಗೇನಾ? ಏನಾರು ಫಂಕ್ಷನ್, ಜಾತ್ರೆ, ಹಬ್ಬ ಏನಾರ ಮಾಡ್ಬೇಕಾದ್ರೆ ನಮ್ ಕಡೆ ಎಲ್ಲ ಹಿಂಗೆ ಮನೆ ಆಚೆ ಕಡೆನೇ ಇಟ್ಕೊಂಡು ಒಲೆ ಎಲ್ಲ ಇಟ್ಕೊಂಡು ನಾವೆಲ್ಲ ಮಾಡೋದು. ಬಹಳ ಚೆನ್ನಾಗಿರುತ್ತೆ ಕಣ್ರಪ್ಪ. ಹಳ್ಳಿ ಕಡೆ ಎಲ್ಲ ಹಿಂಗೆಲ್ಲ ಮಾಡ್ತಿರ್ತಾರೆ ಇವಾಗ್ಲೂ ಕೂಡ. ತುಂಬಾ ಖುಷಿ ಆಗುತ್ತೆ. ಇನ್ನೇನ್ ಪೀಸ್ ಎಲ್ಲ ಬೆಂದೈತೆ ಅನ್ಸುತ್ತೆ, ಇನ್ನೇನ್ ಚೆನ್ನಾಗ್ ಆಗೈತೆ. ಅವಾಗ್ಲಿಂದ ನಾನು ಬೇಯಿಸ್ತಿದ್ದೀನಿ. ನಮ್ಮ ಹುಡುಗನು ನಮ್ಮ ಅಜ್ಜ ಯಾರು ಇಟ್ಟಿದ್ರೆ ಹೆಂಗೈತೆ ರುಚಿ, ಉಪ್ಪು ಖಾರ ಎಲ್ಲ ಒಂದ್ಸಲಿ ಕುಡ್ದು ಒಂದ್ ಸ್ವಲ್ಪ ಸಾಂಬಾರು ಒಂಚೂರು ತಿಳಿ ಕುಡಿದ್ಬಿಟ್ಟು 1-2 ಪೀಸ್ ಮಟನ್ ತಿನ್ಬಿಟ್ಟು ಹೆಂಗೈತಂತ ಹೇಳೋರು. ಉಪ್ಪು ಗಿಪ್ಪು ಏನಾರು ಕಡಿಮೆ ಏನಾರು ಇದ್ದಿದ್ರೆ ನೋಡಿ ಹಾಕಿ ಎಲ್ಲಾನು ಒಂದೇ ಸಮನೆ ಒಂದ್ ಬರೆಸ್ತಿದ್ದೆ. ನೋಡಿದ್ರೆ ಯಾರನ್ನು ಕಾಣ್ತಿಲ್ವಲ್ಲ, ಈ ಅಜ್ಜ ಎತ್ಲಾಗೋಯ್ತು ಏನೋ, ಈ ಹುಡುಗನು ಕಾಣ್ತಿಲ್ಲ. ಇಷ್ಟೊತ್ತರ್ಗು ಈ ಹುಡುಗನು ಹೊಟ್ಟೆ ಹಸಿತೈತ್ ಕಣಜಿ, ಹೊಟ್ಟೆ ಹಸಿತೈತ್ ಕಣಜಿ ಅಂತ ಅಯ್ಯ ಅನಿಸ್ತಿದ್ದ. ಇವಾಗ ನೋಡಿದ್ರೆ ಊಟ ಮಾಡೋ ಟೈಮಲ್ಲಿ ಎತ್ಲಾಗೋದ್ನ ಏನೋ ಈ ಹುಡುಗನು. ನಮ್ಮ ಅಜ್ಜನೂ ಇಲ್ಲ, ಎಲ್ಲೋದಂತ ನೋಡೋಣ ಇವಾಗ. ಪಾಪಾ ಪಾಪಾಲೇ, ಸುನಿಲ ಬಾರಪ್ಪ ಇಲ್ಲಿ. ಎಲ್ಲಿದ್ಯಾ? ಬಾರ ಇಲ್ಲಿ, ಒಡಬಾ ಇಲ್ಲಿ, ನಿನಗೇನ್ ಕೊಡ್ತೀನಿ ನೋಡಿಲಿ. ಆಹಾ, ನಮ್ಮ ಅಜ್ಜಿ ಮಾಡ್ತಿರೋ ಸಾಂಬಾರು ಗಮ್ ಅಂತೈತೆ ಹಂಗೆ. ಆಹಾ, ಹೆಂಗೈತ್ ನೋಡ್ರಿ ವಾಸನೆ. ಬಾಯಲ್ಲಿ ನೀರ್ ಬರ್ತೈತೆ ಹಂಗೆ. ಯಾಕಜ್ಜಿ ಕೂಗಾಡ್ತಿದ್ಯಾ? ಯಾಕೆ ಏನಾಯ್ತಜ್ಜಿ? ಎತ್ಲಾಗ ಹೋಗಿದ್ದಪ್ಪ ನೀನು? ಇಷ್ಟೊತ್ತರ್ಗು ಹೊಟ್ಟೆ ಹಸಿತೈತ್ ಕಣಜಿ, ನನ್ಗೆ ಉಂಬಕ್ಕಿಡಜಿ ಅಂತ ಅಯ್ಯ ಅನಿಸ್ತಿದ್ದೆ. ಇವಾಗ ನೋಡಿದ್ರೆ ಊಟ ಮಾಡೋ ಟೈಮಲ್ಲಿ ನೀನ್ ಎತ್ಲಾಗ ಹೋಗಿದ್ದಲ್ಲ ಪಾಪ. ಯಾಕೆ ಊಟ ಮಾಡಲ್ವಾ ನೀನು? ಹೊಟ್ಟೆ ಹಸ್ತಿಲ್ವಲ್ಲ ಪಾಪ ನಿನ್ಗೆ? ಏ, ಯಾರಜ್ಜಿ ಹೇಳಿ ನಿನ್ಗೆ ನನಗೆ ಹೊಟ್ಟೆ ಹಸಿತಿಲ್ಲ ಅಂತ? ನನ್ಗಂತೂ ಸಖತ್ ಹೊಟ್ಟೆ ಹಸಿತೈತ್ ಕಣಜಿ. ಬೆಳಿಗ್ಗೆಯಿಂದ ನಾನು ತಿಂಡಿ ಎಲ್ಲ ತಿಂದೆ, ಆದ್ರೂ ಹೊಟ್ಟೆ ಹಸಿತೈತ್ ಕಣಜಿ. ಅದ್ರಲ್ಲೂ ಮಟನ್ ಸಾಂಬಾರ್ ಅಂದ್ರೆ ಜಾಸ್ತಿ ಹೊಟ್ಟೆ ಹಸಿತೈತ್ ಕಣಜಿ ನನ್ಗೆ. ಯಾಕೆ ಹೇಳಿ ಇವಾಗ ಕೂಕೊಂಡಿದ್ ನೀನು? ಹಂಗಾರೆ ನಿಮ್ ತಾತ ಎತ್ಲಾಗೋಯ್ತಪ್ಪ ಬಾಯ್ಲಿ. ನಿನ್ಗೂ ನಿಮ್ ತಾತಂಗ ಒಂದ್ ತಟ್ಟೆಲಿ ಹಾಕೊಡ್ತೀನಿ, ಒಂಚೂರು 1-2 ಪೀಸು ಮಟನ್ನು, ಹಂಗೆ ಒಂಚೂರು ತಿಳಿ ಹಾಕೊಡ್ತೀನಿ. ನೋಡು ರುಚಿ ಹೆಂಗೈತೆ, ಉಪ್ಪು ಖಾರ ಎಲ್ಲ ಚೆನ್ನಾಗೈತೆ ನೋಡಿ ಹೇಳ್ತೀನಪ್ಪ. ನಿನಗ್ ಗೊತ್ತಾಗುತ್ತಾ? ಯಾಜೆ, ನನಗೇನು ಗೊತ್ತಾಗಲ್ಲ ಕಣಜಿ. ನೀನು ಉಪ್ಪು ಹೆಂಗೈತೆ ಖಾರ ಹೆಂಗೈತೆ ಅಂತ ನನಗೆ ರುಚಿ ಎಲ್ಲ ಕರೆಕ್ಟ್ ಆಗಿ ಹೇಳಕ್ ಬರಲ್ಲ ಕಣಜಿ. ನೀನು ತಾತಂಗೆ ಹಾಕೊಡು, ತಾತ ನಿನ್ ನೋಡಿ ಹೇಳುತ್ತೆ. ನನ್ಗೆ ಗೊತ್ತಾಗಲ್ಲ ಏನಿಲ್ಲ. ಹೌದೇನಪ್ಪ? ಸರಿ ಕಣ, ಆಯ್ತು ಬಿಡು. ಹಂಗಾರೆ ಒಂದ್ ಕೆಲಸ ಮಾಡ್ತೀನಿ ಬಿಡು, ನಿಮ್ ತಾತ ಬಂದಾದ್ಮೇಲೆ ಆಮೇಕಿಂದ ಹಾಕೊಡ್ತೀನಿ. ನಿಮ್ ತಾತ ರುಚಿ ಹೆಂಗೈತಂತ ನೋಡಿ ಹೇಳುತ್ತೆ. ಬಾ, ನಿನ್ಗೆ ಹೊಟ್ಟೆ ಹಸಿತೈತಂತ ಬೇರೆ ಹೇಳ್ತಿದ್ಯಾ. ಒಂದ್ ಪ್ಲೇಟಲ್ಲಿ ಮಟನ್ ತಿಳಿ ಹಾಕೊಡ್ತೀನಿ, ಬಾ ಕೂತ್ಕೊಡ್ತೀನಿ. ಆಮೇಕಿಂದ ನಿಮ್ ತಾತ ನಿಮ್ಮ ಅಪ್ಪಯ್ಯ ಎಲ್ಲಾರು ಬರ್ತಾರ ನೋಡು. ಆಮೇಕಿಂದ ಬೇಕಾದ್ರೆ ಒಟ್ಟಿಗೆ ನೀನು ಊಟ ಮಾಡುವಂತೆ, ಮುದ್ದೆ ಊಟ ಮಾಡುವಂತೆ. ಬಾರಪ್ಪ ಇವಾಗ ಒಂದ್ ಪ್ಲೇಟಲ್ಲಿ ಹಾಕೊಡ್ತೀನಿ, ತಿನ್ಬಾ. ನಾನು ಒಬ್ಬನೇ ತಿನ್ನಲ್ಲ ಕಣಜಿ. ತಾತ ಯಾರು ಇದ್ರೆ ತಿನ್ಬೋದಿತ್ತು. ನಾನು ಆಮೇಕಿಂದ ತಿಂತೀನಿ ಬಿಡು, ಒಂದೇ ಸಲ ನೆನೆ ಮುದ್ದೆ ಜೊತೆ ಇಲ್ಲ ಅನ್ನದ ಜೊತೆ ತಿಂತೀನಿ. ನಾನು ಒಬ್ಬನೇ ತಿನ್ನಲ್ಲ ಕಣಜಿ. ನೋಡ ಈ ಹುಡುಗ ಏನ್ ನಾಟಕ ಮಾಡ್ತಾನಂತೀರಾ? ಇಷ್ಟೊತ್ತರ್ಗು ನನಗೆ ಹೊಟ್ಟೆ ಸಿದ್ದೈತ್ ಕಣಜಿ ಅಂತ ಅವಾಗ್ಲಿ ನನಗೆ ಏನ್ ಅಯ್ಯ ಅನ್ಸಿದ್ ಮಕ್ಕ ಅಯ್ಯ ಅನ್ಸ್ಬಿಟ್ಟ. ಇವಾಗ ನೋಡ್ರೆ ನಮ್ ತಾತ ಬರ್ಲಿ ನಮ್ಮ ಅಪ್ಪಯ್ಯ ಬರ್ಲಿ ನಾನು ಆಮೇಕಿಂದ ತಿಂತೀನಿ ಕಣಜಿ ಅಂತ ಹೇಳ್ತಾನಲ್ಲ. ನಾನು ಹುಡುಗ ಹೊಟ್ಟೆ ಸಿದ್ದೈತ್ ಅಂತಿದ್ದಾನೆ, ನಾನು ಅದಕ್ಕೆ ಸಾಂಬಾರೆಲ್ಲ ಆತ್ರವಾಗಿ ಮಾಡಿದ್ರೆ ನೋಡ್ರಿ ಈ ಹುಡುಗ ಆಡೋದು. ಬಾರ್ಲ ಪಾಪ, 1-2 ಪೀಸ್ ತಿನ್ ಬಾರ್ ನೋಡೋಣ. ಸಾರಿ ಕಣ, ಆಯ್ತು ಸುಮ್ನಿರಜಿ, ಬೈಯಕ್ ಹೋಗ್ಬೇಡ. ತಿಂತೀನಿ ಸುಮ್ನಿರು, ಹಾಕೊಡು ಒಂಚೂರು. ಹೇಳ ಪಾಪ, ನೋಡು ಅಕ್ಕ ಬಂದಿದ್ದೀನಿ, ಹೆಂಗೈತ್ ನೋಡು. ಬಿಸಿ ಆಗೈತೆ, ಮತ್ತೆ ನಿಧಾನಕ್ಕೆ ತಣ್ಣಗ್ ಮಾಡ್ಕೊಂಡು ಆಮೇಕಿಂದ ತಿನ್ನು. ತಗ ಹೆಂಗೈತ್ ನೋಡು, ರುಚಿ ನೋಡು. ಅಜ್ಜಿ ಇದೇನಜ್ಜಿ ಸುಡ್ತೈತೆ? ಬಿಸಿ ಆಗೈತ್ ಕಣಜ್ಜಿ. ನಾನು ಅಮ್ಮಕ್ಕಿಂದ ತಿಂತೀನಂತ ಹೇಳಿಲ್ವಾ? ನೋಡು ಎಷ್ಟೊಂದು ಸುಡ್ತೈತೆ. ಇವಾಗಿನ್ನು ಆಫ್ ಮಾಡಿದೀನಿ ಗ್ಯಾಸು. ಸುಡ್ದಂಗ ಹಂಗೆ ಇರುತ್ತೆ ಅಲ್ಲ ಪಾಪ. ನೀನ್ ಚೆನ್ನಾಗಿ ಹೇಳ್ತೀಯ. ತಣ್ಣಗ್ ಮಾಡ್ಕೊಂಡು ತಿನ್ನು ನಿಧಾನಕ್ಕೆ, ಪೀಸ್ ತಿನ್ನು. ಅದೇ ಪೀಸ್ ತಿನ್ನೋದಕ್ಕಿಂತ ಮೊದ್ಲು ಸಾಂಬಾರ್ ಕೊಡ್ತೀನಿ ಕಣಜಿ, ಹೆಂಗಿರುತ್ತಂತ. ಸಖತ್ತಾಗಿರುತ್ತೆ. ಮೊದ್ಲು ಸಾಂಬಾರ್ ಕೊಡ್ತೀನಿ ತಡಿ, ಹೆಂಗಿರುತ್ತೆ ನೋಡ್ತೀನಿ. ಮೊದ್ಲು ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗೈತೆ ನೋಡ್ತೀನಿ.
ಆಯ್ತಲ್ಲ ಪಾಪ, ಸಾಂಬಾರ್ ಚೆನ್ನಾಗೈತೆನಾ? ಹಾ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗೈತಾ? ಏನೇನಾರ ಹಾಕ್ಬೇಕಾ? ಅಜಯ್, ತಡಿ ಅಜಯ್ ಒಂದ್ ರೇಟು. ಸಾಂಬಾರ್ ಕುಡಿತಿಲ್ವಾ? ತಡಿ ತಡಿ, ಟೇಸ್ಟ್ ಸಖತ್ತಾಗೈತೆ. ಕುಡ್ದಾದ್ಮೇಲೆ ಹೇಳ್ತೀನಿ ತಡಿ ಅಜಯ್. ಲೈ ಪಾಪ, ಆಮೇಕಿಂದನು ಕುಡಿಯುವಂತೆ ಏನಾಗಿತ್ತು ಹೇಳ ಪಾಪ. ಥೋ, ಈ ಹುಡುಗ ನೋಡಿ ಇವನು. ಅಜಯ್, ಅಜಿ ಮತ್ತೆ ಏನ್ ಗೊತ್ತೇನಜ್ಜಿ, ನನಗೆ ಕುಡಿಯಂಗೆ ಸಾಂಬಾರು ಇನ್ನು ಕುಡಿಬೇಕನ್ನಿಸ್ತೈತ್ ಕಣಜ್ಜಿ. ಪೀಸುನು ತಿನ್ಬೇಕನ್ನಿಸ್ತೈತೆ. ಸಾಂಬಾರೆಲ್ಲ ಚೆನ್ನಾಗಿ ಐತ್ ಕಣಜ್ಜಿ. ಆದ್ರೆ ನನಗೆ ಉಪ್ಪು ಎಷ್ಟು ಹಾಕ್ಬೇಕು ಏನು ಅಂತ ನನಗೆ ಒಂದು ಗೊತ್ತಾಗ್ತಿಲ್ಲ ಕಣಜ್ಜಿ. ನನ್ ಮಾತ್ ಕೇಳ್ಕೊಂಡ್ಬಿಟ್ಟು ನೀನೇನಾರ ಉಪ್ಪು ಏನಾರು ಹಾಕ್ಬಿಟ್ಟು ಜಾಸ್ತಿ ಏನಾದ್ರು ಆದ್ರೆ ಮತ್ತೆ ತಾತ ಸುಮ್ನೆ ಬೈಯುತ್ತೆ ನೋಡು, ಇಬ್ರಾಳ್ಗುನು ಬೈಯುತ್ತೆ. ನೀನ್ ಬೇಕಾದ್ರೆ ತಾತ ಆಮೇಕಿಂತ ಬರುತ್ ನೋಡು, ತಾತಂಗೆ ಹಾಕ್ಕೊಡು. ತಾತ ಏನೇನುತ್ತೋ ಆಮೇಕಿಂದ ಬೇಕಾರೆ ಅದ್ ನೋಡಿ ಹಾಕುವಂತೆ. ಉಪ್ಪು ಏನಾದ್ರು ಕಡಿಮೆನ ಜಾಸ್ತಿ ಆಗಿದ್ರೆ ಏನ್ ಮಾಡ್ಕೊಳ್ಳುವಂತೆ. ನನಗಿವಾಗ ನನ್ ಪೀಸ್ ತಿನ್ಬೇಕು. ಸಾಂಬಾರೆಲ್ಲ ಕುಡಿದ್ಬಿಟ್ಟು ಪೀಸ್ ತಿಂತೀನಿ. ನನಗೆ ಡಿಸ್ಟರ್ಬ್ ಮಾಡ್ಬೇಡ ಕಣಜಿ, ಪ್ಲೀಸ್ ಕಣಜಿ. ಇಲ್ಲ ಪಾಪ, ನೀನ್ ಇವಾಗಿನ್ನು ಹೇಳ್ದಲ್ಲ ಸಾಂಬಾರೆಲ್ಲ ಚೆನ್ನಾಗೈತ್ ಕಣಜಿ, ಇನ್ನು ತಿನ್ಬೇಕನ್ನಿಸ್ತೈತ್ ಅಂತ ಹೇಳ್ತಿದ್ಯಾ. ನೋಡಿರೆ ಉಪ್ಪು ಹಾಕ್ಬೇಕು ಖಾರ ಹಾಕ್ಬೇಕು ನನ್ಗೊಂದು ಗೊತ್ತಾಗ್ತಿಲ್ಲ ಕಣಜಿ ಅಂತ ಹೇಳ್ತೀಯ. ಸರಿ ಕಣ್ ಬಿಡಪ್ಪ, ಆಯ್ತು. ನಿನ್ ಮಾತ್ ಕೇಳ್ಕೊಂಡ್ಬಿಟ್ಟು ನಾನೇನಾದ್ರು ಉಪ್ಪು ಗಿಪ್ಪು ಏನಾರು ಹಾಕ್ಬಿಟ್ಟು ಮತ್ತೆ ಸಾಂಬಾರ್ ಅಧ್ವಾನ ಮಾಡೋದ್ ಬೇಡ ಬಿಡು. ನಿಮ್ ತಾತ ಬಂದಾದ್ಮೇಲೆ ನೀವು ನೋಡ್ಬಿಟ್ಟು ಹೇಳುತ್ತೆ. ನೀನ್ ಇವಾಗ ತಿನ್ನು. ನೀನ್ ಇವಾಗ ಪೀಸ್ ಎಲ್ಲ ಹಾಕಿದೀನಿ ನೋಡು, ಒಂದೇ ಒಂದ್ ಚೂರು ಉಳಿಸ್ಬಾರ್ದು ನೋಡು. ಎಲ್ಲ ತಿನ್ನು. ಇಲ್ಲ ಪಾಪ, ಅಲ್ಲೇ ಪೀಸ್ ಹಾಕಿಸ್ಕೊಂಡು ತಿಂತಿದೀಯೋ? ತಿನ್ನು ತಿನ್ನು, ಚೆನ್ನಾಗೈತೆ ಅಲ್ಲ ಪಾಪ? ಪೀಸ್ ಎಲ್ಲ ಚೆನ್ನಾಗಿ ಬೆಂದೈತಾ? ಕಣಪ್ಪ, ಅಜ್ಜಿ ನನ್ಗೆ ಟೇಸ್ಟ್ ನೋಡ್ಲಾ ಪಾಪ ಅಂತ ಹಾಕೊಡ್ತು. ಪೀಸು ಸಾಂಬಾರೆಲ್ಲ ಸಕ್ಕತ್ತಾಗೈತ್ ಕಣಪ್ಪ. ಇನ್ನು ತಿನ್ಬೇಕನ್ನಿಸ್ತೈತೆ, ಸುಮ್ನೆ ತಿಂತಿದೀನಿ. ಆದ್ರೆ ನನಗೆ ಟೇಸ್ಟ್ ಒಂದು ಗೊತ್ತಾಗ್ತಿಲ್ಲ ಕಣಪ್ಪ, ಉಪ್ಪು ಎಷ್ಟ್ ಹಾಕ್ಬೇಕು ಏನು ಅಂತ. ಅದಕ್ಕೆ ನಾನು ಸುಮ್ನೆ ತಿಂತಿದೀನಿ. ಆಮೇಕಿಂದ ತಾತ ಬಂದಾದ್ಮೇಲೆ ನೋಡ್ ಆಮೇಲೆ ಹಾಕೊಡುವಂತೆ ಕಣಜ್ಜಿ, ಆಮೇಲೆ ಹಾಕುವಂತೆ. ಇವಾಗ ನಾನು ತಿಂತೀನಿ ಸುಮ್ನಿರಂತ ಅಜ್ಜಿಗೆ ಹೇಳ್ಬಿಟ್ಟು ನಾನು ಪೀಸ್ ಎಲ್ಲ ತಿಂತಿದೀನಿ ಕಣಪ್ಪ. ಯಪ್ಪ ತಗೊಳಪ್ಪ, ನೀನೊಂಚೂರು ತಿನ್ನು. ಅಜ್ಜಿ ಹಾಕೊಡುತ್ತೆ, ನೀನು ಒಂದ್ ಸ್ವಲ್ಪ ತಿನ್ ಬಾರಪ್ಪ, ಸಕ್ಕತ್ತಾಗೈತೆ. ಇಲ್ಲ ಕಡ್ಲ ಪಾಪ, ನಾನು ಆಮ್ಯಾಕಿಂದ ಊಟ ಮಾಡ್ತೀನಿ. ನೀನು ಹೊಟ್ಟೆ ತುಂಬಾ ಹಾಕಿಸ್ಕೊಂಡು ಅದೆಷ್ಟು ಬೇಕು ಅಷ್ಟು ಹೊಟ್ಟೆ ತುಂಬಾ ನಿಮ್ಮ ಅಜ್ಜಿ ತಾವಲ ಪೀಸ್ ಎಲ್ಲ ಹಾಕಿಸ್ಕೊಂಡು ಊಟ ಮಾಡಪ್ಪ. ನೀನು ಹೊಟ್ಟೆ ಹಸಿತೈತ್ ಕಣಜ್ಜಿ ಅಂತ ನಿಮ್ಮ ಅಜ್ಜಿಗೆ ಏನ್ ಬೆಳಿಗ್ಗೆಯಿಂದ ಗುಳೋಯ್ ಕಾಣ್ತಿದ್ಯಾ. ನೀನೊಬ್ಬ ಊಟ ಮಾಡ್ಬಿಟ್ರೆ ಇಡೀ ಮನೆಯವರೆಲ್ಲ ನೋಡಪ್ಪ ಊಟ ಮಾಡ್ದಂಗೇನೆ. ನೀನು ಸಮಾಧಾನದಿಂದ ಊಟ ಮಾಡ್ಕೊಂಡು ಕುತ್ಕೊಂಡು ಒಂದ್ ಗಳಿಗೆ ಓದ್ಕೊಳ್ಳೋದು ಬರ್ಕೊಳ್ಳೋದು ಅದೇನೈತೆ ಮಾಡ್ಕೋವಾಗಪ್ಪ ನೀನು ಮೊದ್ಲು. ನಿಮ್ಮ ಅಪ್ಪ ಬೇರೆ ಇಲ್ಲ, ಉಪ್ಪು ಖಾರ ಹೆಂಗೈತೆ ಏನ ನನಗೂ ಗೊತ್ತಾಗ್ತಿಲ್ಲ, ಏನಿಲ್ಲ. ಈ ಹುಡುಗಂಗ್ ಹಾಕೊಟ್ರೆ ನನಗ್ ಗೊತ್ತಾಗ್ತಿಲ್ಲ ಕಣಜಿ ಅಂತ ಹೇಳ್ತಿದ್ದಾನೆ. ಅದಕ್ಕೆ ಒಂದೆರಡು ಪೀಸ್ ಹಾಕೊಟ್ಟು ತಿಳಿ ಹಾಕೊಡ್ತೀನಿ. ಒಂದ್ ಸ್ವಲ್ಪ ಒಂದೆರಡು ಪೀಸ್ ತಿಂದು ನೋಡಪ್ಪ ಹೆಂಗೈತೆ, ಸಾಂಬಾರೆಲ್ಲ ಕರೆಕ್ಟ್ ಆಗೈತೆ ಏನು ಅಂತ. ಇಲ್ಲ ಕಣಮ್ಮ, ನಾನ್ ನೋಡಲ್ಲ. ನನ್ಗೆ ಹಿಂಗೆಲ್ಲ ಮೊದ್ಲೇ ತಿಂದು ಅಭ್ಯಾಸ ಇಲ್ಲ, ಏನಿಲ್ಲ. ಅಪ್ಪಯ್ಯ ಬಂದಾದ್ಮೇಲೆ ಬೇಕಾರೆ ಅಪ್ಪ ಹಿಂಗ ಹಾಕೊಡು. ಅಪ್ಪಾಜಿಯೇ ರುಚಿ ನೋಡಿ ಹೇಳುತ್ತೆ ಏನ್ ಕರೆಕ್ಟ್ ಆಗೈತೆ ಏನು ಅಂತ. ನನ್ಗೆ ಹಾಲ್ ಕರಿಯಕ್ ಬೇರೆ ಒತ್ತಾಯ್ತಿ. ಅಪ್ಪಯ್ಯ ಹಾಲ್ ಕರಿದಲ್ಲ ಎಲ್ಲ ಹೋಯ್ತು, ಮತ್ತೆ ಒತ್ತಾಗ್ಬಿಡುತ್ತೆ. ನಾನ್ ಬೇರೆ ಇವತ್ತು ಮಂತಾವಿದ್ದೀನಿ, ಅದಕ್ಕೆ ನಾನೇ ಕರಿತೀನಿ ಅನ್ಕೊಂಡು ಅಪ್ಪಯ್ಯ ಎಲ್ಲ ಹೋಗಿದ್ದಾರೆ. ನಾನೇ ಹಾಲ್ ಕರೆದು ಹಾಲಾಕ್ ಬರ್ತೀನಿ. ಬೆಳಗಿಂದ ಅಪ್ಪಾಜಿನೂ ಬೇರೆ ಸಾಕಾಗ್ಬಿಟ್ಟಿದ್ದಾರೆ. ಅದೇನ್ ಕೆಲಸ ಮಾಡ್ತೀನಮ್ಮ ನೀನು? ನಾನು ಹೋಗಿ ಹಾಲ್ ಕರೆದು ಹಾಲಾಕ್ ಬರ್ತೀನಿ. ಟೈಮ್ ಆಗ್ಬಿಡುತ್ತೆ ನೋಡಿ ಇವಾಗ. ಅದು ಇದು ಮಾಡ್ಕೊಂಡು ಇಲ್ಲೇ ಕುತ್ಕೊಂಡ್ಬಿಟ್ರೆ. ಸರಿ ಕಡ್ಲ ಪಾಪ, ಆಯ್ತು ಹೋಗು. ಅದೇನ್ ಕೆಲಸ ಆಯ್ತು ನೋಡ್ಕೊ ಹೋಗಪ್ಪ ನೀನು. ನಿಮ್ಮ ಅಪ್ಪಯ್ಯ ಬಂದಾದ್ಮೇಲೆ ಹಾಕೊಡ್ತೀನಿ, ನೋಡಿ ಹೇಳ್ತಾರ. ಹೋಗ್ ನೀನ್ ಇವಾಗ. ಪಾಪ ಇನ್ನೊಂದೆರಡು ಪೀಸ್ ಹಾಕನೇನ? ಊಟ ಮಾಡ್ತೀಯ? ಇನ್ನೊಂದೆರಡು ಪೀಸು ಮಟನ್ ತಿಂತೀಯಲ್ಲ ಪಾಪ? ಅದೇ ಬೇಡ ಕಣಜ್ಜಿ, ನನಗೆ ಇವೇ ಪೀಸ್ ತಿನ್ನಕ್ ಆಗ್ತಿಲ್ಲ ಅಂತದ್ರಲ್ಲಿ ತಿರ್ಗಾ ಬೇರೆ ಹಾಕೊಡ್ತೀನಿ ಅಂತ ಹೇಳ್ತೈತಿ ಅಜ್ಜಿ. ಇದನ್ನೇ ತಿಂದು ಮುಗಿಸ್ತೀನಿ, ಸುಮ್ನಿರು. ಸರಿ ಕಡ್ಲ ಪಾಪ, ಆಯ್ತು. ನಿಧಾನಕ್ಕೆ ಊಟ ಮಾಡ್ತಿರು. ಪೀಸ್ ಎಲ್ಲ ಹಾಕಿದೀವಿ ನೋಡು, ಅವೆಲ್ಲ ನಿಧಾನಕ್ಕೆ ಮಾಂಸ ಎಲ್ಲ ಬಿಡಿಸ್ಕೊಂಡು ತಿಂತಿರು. ನಾನೊಂಚೂರು ಹೋಗ್ಬಿಟ್ಟು ನಿಮ್ಮ ಅಮ್ಮ ಇಂತಾವ ಅನ್ನ ಮುದ್ದೆ ಎಲ್ಲ ಮಾಡ್ತೀನಿ ಅಂತ ಹೇಳ್ತಿದ್ಲು. ಅದೇನೇನ್ ಮಾಡಿದಾರ ಒಂದ್ಸಲಿ ಹೋಗಿ ನೋಡ್ಕೊಂಡ್ ಬರ್ತೀನಿ. ಊಟ ಮಾಡ್ತೀರಪ್ಪ ಇಲ್ಲಿ ಕುತ್ಕೊಂಡ್ಬಿಟ್ಟು. ಎತ್ಲಾಗಾರ ಹೋಗಿಗಿ ನಾಯಿಗಿ ಬಂದ್ಬಿಡುತ್ತೆ ಮತ್ತೆ. ಎಲ್ಲೂ ಹೋಗ್ಬೇಡ. ಹಂಗೇನಾರು ಹೋಗದಿದ್ರೆ ನನ್ಗೊಂದ್ ಮಾತು ಹೇಳೋಗ್ಬೇಕು ನೋಡು. ನಾನು ಬರೋವರೆಗೂ ಎಲ್ಲೂ ಹೋಗ್ಬಾರ್ದು, ಇಲ್ಲೇ ಇರು. ಸರ್ಕಣಜಿ ಆಯ್ತು ಹೋಗು, ನಾನು ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ. ಹೋಗ್ ನೀನ್ ಅಮ್ಮಯ್ಯನ ಹತ್ರ ಹೋಗ್ಬಾ. ಸಾಂಬಾರು ಪೀಸ್ಗಳು ಮಾತ್ರ ಸಕ್ಕತ್ತಾಗೈತೆ. ಆಗಳ ಅಲ್ಲೇ ಅಕ್ಕನ್ ಕುತ್ಕೊಂಡ್ಬಿಟ್ಟಿದ್ದಾನೆ. ಅಣ್ಣ ಬ್ಯಾಟಿಂಗ್ ಚೆನ್ನಾಗಿ ಮಾಡ್ತಿದ್ದಾನೆ. ಮಟನ್ ಅಂದ್ರೆ ಆಯ್ತು. ನನ್ ಮಗ ಮನೆಯಿಂದ ಆಚೆ ಕಡೆ ಒಳ್ಳಲ್ಲಿ ಇವನು. ಅಯ್ಯೋ ಅಯ್ಯೋ ಅಯ್ಯೋ, ಅದೇನಪ್ಪ ಮಟನ್ ಚಿಕನ್ ಅಂದ್ರೆ ಅದ್ ಯಾಕಿಂಗ್ ಆಡ್ತಾನೆ ಏನಪ್ಪ ಇವನಿಗೆ? ಅದೆಷ್ಟು ಇಷ್ಟನ? ಹಲೋ ಸುನಿಲಾ, ಅಲ್ಲೇ ಪೀಸ್ ಎಲ್ಲ ಹಾಕೊಂಡ್ ಬಾರಿಸ್ತಿದ್ಯಾ? ಕಣಲೋ ಚಂದ, ನಮ್ಮ ಅಜ್ಜಿ ಹಾಕೊಡ್ತು ನನಗೆ. ಬಾರ್ಲ ಪಾಪ ಪೀಸ್ ತಿನ್ನು ಅಂತ. ತಿಂತಿದ್ದೀನಿ, ಬಾ ನೀನು ಒಂದೆರಡು ಪೀಸ್ ತಿನ್ನು. ಬಾ ಬಾ, ನಂದ್ರಲ್ಲೇನೆ ತಿನ್ನು. ಇಬ್ರಾಳು ಕುತ್ಕೊಂಡು ತಿನ್ನನ್ ಬಾರ್ಲ. ಅಪ್ಪ ಸ್ವಾಮಿ, ನಾನಂತೂ ತಿನ್ನಲ್ಲ. ನೀನ್ ತಿಂತಿದ್ಯಾ ತಾನೆ? ಸುಮ್ನೆ ತಿನ್ ನೀನು. ಹಾಕಲ್ಲ ಚಂದು. ನನ್ ತಟ್ಟೆಲ್ಲಂಗಾರೆ ತಿನ್ನಲ್ವಾ? ಸರಿ ಕಣ, ಆಯ್ತು ಬಿಡು. ನಮ್ಮ ಅಜ್ಜಿಗೆ ಹೇಳ್ತೀನಿ, ಬೇರೆ ತಟ್ಟೆಲ್ಲೇನೆ ಹಾಕೊಡುತ್ತೆ, ತಿನ್ನುವಂತೆ ತಡಿ. ಹಂಗಲ್ಲ ಕಣಲು ಸುನಿಲ,
ನಾನ್ ತಿನ್ನಲ್ಲ. ನಾನು ಮಟನ್ ಜಾಸ್ತಿ ತಿನ್ಬಿಟ್ರೆ ಮೈಲ್ ಮೇಲೆಲ್ಲ ಗುಳ್ಳೆ ಆಗ್ಬಿಡುತ್ತೆ ಕಡಲು, ಅಲರ್ಜಿ ಆಗಂಗ್ ಆಗ್ಬಿಡುತ್ತೆ, ಕೆರೆತ ಸ್ಟಾರ್ಟ್ ಆಗ್ಬಿಡುತ್ತೆ. ಅದಕ್ಕೆ ನಾನು ಮಟನ್ ತಿನ್ನಲ್ಲ, ಯಾವತ್ತೂ ತಿನ್ನಲ್ಲ ಗೊತ್ತಾ. ಏನಿದ್ರು ಚಿಕನ್ ಮಾತ್ರ ತಿನ್ನೋದು ನಾನು. ನೀನ್ ತಿನ್ಕೊಳಪ್ಪ ಸ್ವಾಮಿ, ನಾನಂತೂ ಮುಟ್ಟಲ್ಲ. ಇವನು ಇವನು ಯಾವಾಗ್ಲೂ ನಿನ್ ಇದೇ ಗೋಳ ಆಯ್ತಲ್ಲ ಚಂದು, ಅದ್ ತಿನ್ನಲ್ಲ ಇದ್ ತಿನ್ನಲ್ಲ ಅಂತ. ನಿನ್ನ ಸುಮ್ನೆ ಬಾರಿಸ್ತಿರ್ಬೇಕು, ನನ್ನಂಗೆ ಮಕ ಮುಲಾದ್ ನೋಡ್ಬಾರ್ದು. ನೋಡು ನೋಡು ಈ ನನ್ ಮಗ ಹೆಂಗ್ ಹೇಳ್ತಾನಂತ. ಈ ನನ್ ಮಗ ತಿಂತಾನಂತ ನಾನು ತಿನ್ಬೇಕಂತೆ ನೋಡ್ರಿ ಹೆಂಗ್ ಹೇಳ್ತಾನ ಇವನು. ಸರಿ ಸರಿ ಆಯ್ತು, ಬಾ ತಿಂದಿದ್ ಸಾಕು. ಅವಾಗ್ಲೇ ನೀನು ಹೇಳಿದೀನಿ ಬಿರ್ನೆ ಆಟ ಆಡಕ್ ಹೋಗನ್ ಬಾರ್ಲ ಸುಮ್ನಿಲ್ಲ ಅಂತ ಹೇಳಿದೀನಿ. ಈ ನನ್ ಮಗ ಇನ್ನೂ ತಿಂತ ಕುಂತಿದ್ದಾನೆ. ಅವಾಗ್ಲೇ ಹೇಳಿದ್ದೆ ತಾನೆ ನೀನು ಪ್ರದೀಪನ ಹತ್ರ ಸೈಕಲ್ ಇಸ್ಕೊಡ್ತೀನಿ ಆಟ ಆಡುವಂತೆ ಅಂತ. ಉಪಾಯ ಮಾಡಿಬಿಟ್ಟು ಇಸ್ಕೊಡ್ತೀನಿ ಕಣಲ್ಲ ಚಂದು ಅಂತ ಹೇಳ್ಬಿಟ್ಟು ಈ ನನ್ ಮಗ ಇನ್ನೂ ತಿಂತ ಕುಂತಾನೆ. ಅವನು ಪ್ರದೀಪ ಅಲ್ಲೇ ಬಂದ್ಬಿಟ್ಟು ಆಟ ಆಡ್ಸಿದ್ದಾನ ಕಣಲು, ಹೊಸ ಸೈಕಲ್ ಹೊಡೆದಾಡ್ತಿದ್ದಾನೆ ರೋಡ್ ಮೇಲೆ. ಬಾ ಬಿರ್ನೆ ಹೋಗನ್ ಬಾ. ಲೋ ಚಂದು, ನಿನ್ಗೇನ ಅದು ಸೈಕಲ್ ಮೇಲೆ ಇಷ್ಟೊಂದು ಆಸೆ? ನನಗೆ ಅವೆಲ್ಲ ಇಷ್ಟ ಇಲ್ಲ ಕಣಪ್ಪ. ನನ್ಗೇನಿದ್ರು ಮಟನ್ ಚಿಕನ್ ಅಂದ್ರೆ ಸಾಕತ್ ಇಷ್ಟ. ನೆಮ್ಮದಿಯಿಂದ ತಿನ್ನಕ್ಕೂ ಬಿಡಲ್ಲ ಈ ನನ್ನ ಮಗ. ಒಳ್ಳೆ ಕಣಪ್ಪ ನಿನ್ನಿಂದ. ಸರಿ ಸರಿ ಆಯ್ತು, ನೀನ್ ಹೋಗಿರು, ನಾನು ಇಲ್ಲಿಂದ ಬರ್ತೀನಿ, ತಿನ್ಕೊಂಡ್ ಬರ್ತೀನಿ ಹೋಗು. ನಮ್ಮ ಅಜ್ಜಿ ಸಾಂಬಾರು ಮಟನ್ ಸಾಂಬಾರು ತಪ್ಪಲೆ ಎಲ್ಲ ಇಲ್ಲೇ ಇಟ್ಟು ಹೋಗೈತೆ. ನಾಯಿಗೆ ಬಂದತ್ತು ಮತ್ತೆ ನಮ್ಮ ಅಜ್ಜಿ ಬಂದಾದ್ಮೇಲೆ ಹೇಳ್ಬಿಟ್ಟು ಬರ್ತೀನಿ ನಾನು. ಅಲ್ಲಿವರೆಗೆ ಬರಲ್ಲ ಕಣಪ್ಪ, ನೀನ್ ಹೋಗಿರು, ನಾನು ಇಲ್ಲಿಂದ ಬರ್ತೀನಿ. ಸರಿ ಸರಿ ಆಯ್ತು, ಏನಾರ ಮಾಡ್ಕೊ ಹೋಗು. ನಿನ್ನ ನೆಚ್ಕೊಂಡ್ಬಿಟ್ರೆ ಮುಗೀತು ಕತೆ. ನನ್ಗೆ ಯಾಕೋ ನಿನ್ ಮೇಲೆ ಡೌಟ್ ಏನೇನು ಇವತ್ತು. ಲೋ ನಿನ್ನಂತವ್ರು ನೆಚ್ಕೊಂಡ್ಬಿಟ್ರೆ ಅಷ್ಟೇ ಕಣಲ್ಲ. ನೀನೊಬ್ಬ ಫ್ರೆಂಡ್ ಏನಲ್ಲೋ, ಹೇಳೋದೇನೋ ಹೇಳ್ಬಿಟ್ಟು ಇವಾಗ ನನ್ನ ಮಗ ಮಟನ್ ಸಾಂಬಾರ್ ತಿನ್ಕೊಂಡ್ಬಿಟ್ಟು ಆಮೇಕಿಂದ ಬರ್ತೀನಿ ಹೋಗಲ್ಲ ಅಂತ ಬೇರೆ ಹೇಳ್ತಿದ್ದಾನೆ. ಸರಿ ಸರಿ ಆಯ್ತು ಬಿಡು, ಇಷ್ಟೇನಾ ಫ್ರೆಂಡ್ಶಿಪ್ ಅಂದ್ರೆ. ಲೋ ಚಂದು, ನಿನ್ನ ಸುಮ್ನೆ ತಲೆ ತಿನ್ಬೇಡ, ಹೋಗಲ್ಲ ನೀನು ಹೋಗಿರು, ನಾನು ಇಲ್ಲಿಂದ ಬರ್ತೀನಿ. ನಿನ್ನ ಮಟನ್ ಸಾಂಬಾರೆಲ್ಲ ಹಂಗೆ ಬಿಟ್ಟು ಬರಕ್ ಅನ್ನಲ್ಲ. ನಮ್ಮ ಅಜ್ಜಿ ಬೇರೆ ಒಳಗಡೆ ಹೋಗೈತೆ, ಇಲ್ಲ ಕಾಯ್ಕೊಂಡಿರಿ, ಇಲ್ಲೇ ಬರ್ತೀನಿ. ಸರಿ ಆಯ್ತು ಬಿಡಪ್ಪ, ಇಲ್ಲಿಂದಾನೇ ಬರ್ತೀನಿ, ಇನ್ನೇನ್ ಮಾಡಕ್ಕಾಗುತ್ತೆ. ಪಾಪ ಇನ್ನು ತಿಂದಾಗಿಲ್ವೇನ? ಅಯ್ಯ ಎರಡೇ ಎರಡು ಪೀಸ್ ಹಾಕಿದೀನಿ, ಅದೆಷ್ಟೊತ್ ಮಾಡ್ತಿಲ್ಲ ಪಾಪ. ರಪ್ಪನ್ ತಿಂದು ಹೇಳಕ್ಕಾಗಲ್ವೇನ ನಿನ್ಗೆ? ಅದೆಷ್ಟೊತ್ ಮಾಡ್ತಿದ್ಯಾ? ಯಾಕೆ ಇನ್ನು ಪೀಸ್ ಬೆಂದಿಲ್ವೇನ? ಕಣಜಿ ಪೀಸ್ ಎಲ್ಲ ಚೆನ್ನಾಗಿ ಬೆಂದೈತೆ, ತಿಂತಿದ್ದೀನಿ ಕಣಜಿ, ನಾನ್ ನಿಧಾನಕ್ಕೆ ತಿಂತಿದ್ದೀನಿ, ನೀನ್ ಸುಮ್ನಿರು, ನೀನ್ ಭಯಕ್ ಬರ್ಬೇಡ. ಸರಿ ಕಣ್ಲ ಪಾಪ ಆಯ್ತು, ಇನ್ನೊಂದ್ 2 ಪೀಸ್ ಹಾಕಿಸ್ಕೊಂಡು ನಿಧಾನಕ್ಕೆ ಊಟ ಮಾಡಪ್ಪ. ನಿನಗೆ ಎಷ್ಟು ಬೇಕೋ ಅಷ್ಟು ನಿಧಾನಕ್ಕೆ ಊಟ ಮಾಡು. ಅದೇ ಇದೇ ತಿನ್ನಕ್ ಆಗ್ತಿಲ್ಲ, ಸುಮ್ನಿರಜಿ. ಆಮೇಕಿಂದ ಬೇಕಾರೆ ತಾತ ಬಂದಾದ್ಮೇಲೆ ಹಾಕಿಸ್ಕೊಂಡು ತಿಂತೀನಿ. ಇದೇ ತಿನ್ ಮುಗ್ಸನ್ತಿದ್ದೀನಿ ನಾನು. ಈ ಅಜ್ಜಿ ಬೇರೆ ತಿರ್ಗಾ ಬೇರೆ ಹಾಕಿಸ್ಕೊಂಡು ತಿನ್ಲಾ ಪಾಪ ಅಂತ ಬೇರೆ ಹೇಳ್ತಿದೆ. ಯಾಕ್ಲ ಪಾಪ ಹಿಂಗ್ ಉಸ್ ಅಂತಿದೀಯೋ? ಯಾ ಖಾರ ಆಗೈತಾ? ಇಲ್ಲ ಕಣಜಿ, ಖಾರ ಏನಾಗಿಲ್ಲ, ಆದ್ರೂ ಸಾಂಬಾರೆಲ್ಲ ಕುಡಿದ್ಬಿಟ್ನಲ್ಲ ನಾನು. ಚೆನ್ನಾಗಿತ್ತಂತ ಸಾಂಬಾರ್ ಬೇರೆ ಕುಡಿದ್ಬಿಟ್ಟೆ, ಅದಕ್ಕೂ ಬಾಯೆಲ್ಲ ಹಂಗೆ ಸುಡ್ತೈತ್ ಕಣಜಿ. ಓಹೋ ಏನ್ಲ ಪಾಪಣ್ಣ, ಅಲ್ಲೇ ತಟ್ಟೆಲ್ಲ ಹಾಕೊಂಡ್ ಕೂತ್ಕೊಂಡ್ಬಿಟ್ಟಿದ್ಯಲ್ಲೋ. ಪೀಸ್ ತಿಂತಿದ್ಯಾ ಅಲ್ಲೇ? ಅಬ್ಬಾ ಅಬ್ಬಾ ಬಾಬಾ, ನೀನೇ ಪುಣ್ಯವಂತ ಕಣ್ ಬಿಡಪ್ಪ. ನಿಮ್ಮ ಅಜ್ಜಿ ಒಬ್ನೇ ಮೊಮ್ಮಗ ಅಂತ ಹೆಂಗ ಚೆನ್ನಾಗಿ ಹಾಕಿ ಚೆನ್ನಾಗಿ ತಿನ್ನಿಸ್ತೈತ್ ಕಣಪ್ಪ. ಪುಣ್ಯವಂತ ನೀನು, ಪುಣ್ಯ ಮಾಡಿಯಾ. ತಿನ್ನು. ಅದೇ ಅದಕ್ಕೆ ಕಣಜಿ ನಾನು ತಿನ್ನಲ್ಲ ಕಣಜಿ ಅಂತ ಹೇಳ್ತಿದ್ದು. ನೋಡಿ ತಾತ ಬಂದ್ಬಿಟ್ಟು ಹೆಂಗ್ ಆಡ್ಕೊಂತೈತಂತ. ಸುಮ್ಮನ್ ಕೂಕಳ ಜಾತ್ಲಾಗಿ ಆ ಹುಡ್ಗನ್ ಯಾಕೆ ಹಿಂಗ್ ಗೋಳ ಕಡ್ತೀಯ? ಅವಾಗಿಂದ ನಾನು ತಿನ್ನಕ್ ಆಗ್ತಿಲ್ಲ ಕಣಜಿ ಅಂತ ಬೇರೆ ಹೇಳ್ತಿದ್ದ. ಹಾಕಿದ್ 2 ಪೀಸು, ಅದನ್ನೇ ತಿಂದಲೇ ಅರ್ಧಕ್ಕೇನೆ ಎದ್ರುನು ಎದ್ ಬಿಡ್ತಾನೆ ಇವಾಗ. ಸುಮ್ಮನಿರು, ಊಟ ಮಾಡ್ಲಿ, ಹೊಟ್ಟೆ ತುಂಬಾ ಅವನು. ನೋಡ ನಾನೇನ ಅಂತೆ ಪಾಪ ನಿನ್ಗೆ? ಅಲ್ಲೇ ಅಜ್ಜಿ ಮುಂದೆ ಚಾಡಿ ಹೇಳ್ತಿದ್ಯಲ್ಲೋ. ಏನಪ್ಪ ಹೊಟ್ಟೆ ತುಂಬಾ ಊಟ ಮಾಡ್ಲಾ ಪಾಪ ಅಂತ ಹೇಳಿದ್ದು ತಪ್ಪಾಯ್ತಿಲ್ಲ ನಾನು. ಸರಿ ಕಣ ಆಯ್ತು ಬಿಡಪ್ಪ, ನಾನು ಏನು ಮಾತಾಡ್ಸೋದೇ ಇಲ್ಲೋ. ಅಜ್ಜಿ ಮೊಮ್ಮಗ ಏನಾರ ಮಾಡ್ಕೊಳ್ರಿ. ಸುಮ್ಮನ್ ಬಾರಾಜ ಈ ಕಡೆ. ಆ ಹುಡ್ಗನ್ ಹೋಗಿ ಆ ಹುಡ್ಗ ಊಟ ಮಾಡತ್ತವ, ಯಾಕೆ ಕೆಣಕ್ತಿದ್ಯಾ ಆತ್ಲಾಗೆ? ಬಾಯ್ಲಿ ನಿನ್ನ ತಟ್ಟೆಲ್ ಹಾಕೊಡ್ತೀನಿ, ಪೀಸು ಒಂದ್ ಸ್ವಲ್ಪ ಸಾಂಬಾರು ಹಾಕೊಡ್ತೀನಿ. ಆ ಮಟನ್ ಎಲ್ಲ ಬೆಂದೈತೇನಂತ ಸರಿಯಾಗಿ ಏನಾರ ಐತೇನು, ಕರೆಕ್ಟ್ ಆಗಿ ಐತೇನು, ಉಪ್ಪು ಖಾರ ಎಲ್ಲ ನೋಡ್ ಬಾಯ್ಲಿ. ನಾನ್ ಇನ್ನೇನಕ್ಕೆ ನೋಡೋಣ, ಸಾಹೇಬ್ರೆ ಅಲ್ಲೇ ಊಟ ಮಾಡ್ತಿದಾರೆ, ಕೇಳು. ಪೀಸ್ ಎಲ್ಲ ಬೆಂದೈತಾ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿ ಏನ್ ಐತೇನಂತ ಅವನೇ ಹೇಳ್ತಾನೆ. ಅವನಿಗೆ ಹಾಕೊಟ್ಟೆ ಕಣಜ್ಜ, ಚೆನ್ನಾಗೈತೆ ಕಣಜಿ, ಪೀಸ್ ಎಲ್ಲ ಚೆನ್ನಾಗೈತೆ, ಸಾಂಬಾರು ಚೆನ್ನಾಗೈತೆ, ತಿನ್ನಂಗ್ ಇನ್ನೂ ತಿನ್ಬೇಕನ್ನಿಸ್ತೈತೆ. ಆದ್ರೆ ನನಗೆ ಉಪ್ಪು ಖಾರ ಎಲ್ಲ ಗೊತ್ತಾಗ್ತಿಲ್ಲ ಕಣಜಿ ಅಂತ ಹೇಳ್ದ. ಅದಕ್ಕೆ ಅತ್ಲಾಗಿ ಅವನ್ ಮಾತು ಕೇಳ್ಕೊಂಡ್ಬಿಟ್ಟು ಮತ್ತೆ ಉಪ್ಪು ಗಿಪ್ಪು ಏನಾರ ಹಾಕ್ಬಿಟ್ಟು ಮತ್ತೆ ಸುಮ್ನೆ ಸಾಂಬಾರ್ ಅಧ್ವಾನ ಮಾಡೋದ್ ಬೇಡ, ಬಾಯ್ಲಿ ಹಾಕೊಡ್ತೀನಿ, ನೋಡ್ಬಾ ಮೊದ್ಲು ರುಚಿನ. ಇನ್ನೇನೇ ರುಚಿ ನೋಡೋದು, ನನಗೆ ಸರಿ ಆಗಲ್ಲ. ಆಮೇಕಿಂದ ಬೇಕಾದ್ರೆ ನಾನು ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ರೆ ಆಗುತ್ತೆ ಎಲ್ಲಾರು. ಆ ಹುಡುಗ ಅವರೆಲ್ಲ ಬರ್ಲಿ, ಇವಾಗ ಇನ್ನೇನ್ ರುಚಿ ನೋಡೋದು, ಸುಮ್ನಿರು. ಏನ್ ಪೀಸ್ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ, ಇನ್ನೇನು ಇನ್ನೇನ್ ಸಾಂಬಾರು ಚೆನ್ನಾಗಿ ಮಾಡಿರ್ತೀಯ. ಚೆನ್ನಾಗಿರಿಲ್ಲ ಅಂದ್ರೆ ಈ ನನ್ ಮಗ ಎಲ್ಲಿ ತಿಂತಿದ್ದ? ಸುಮ್ನಿರು, ಇನ್ನೇನು ಊಟಕ್ಕೆ ಬಡ್ಸೆ ಅತ್ಲಾಗಿ, ಹೊಟ್ಟೆ ಹಸಿತೈತ್ ನನಗಂತೂ. ಕಣಜ ಊಟಕ್ಕೆ ಅತ್ಲಾಗಿ ಕುತ್ಕೊಂಡ್ತಿದ್ರೆ ಅತ್ಲಾಗಿ ಈ ಹುಡುಗ ನೋಡಿದ್ರೆ ಇವಾಗ್ಲೇನೆ
ಹಾಲ್ ಕರೆದೆಲ್ಲ ಹಾಲಾಕ್ ಬರ್ತೀನಿ ಕಣಮ್ಮ, ಅಪ್ಪಾಜಿ ಬೇರೆ ಇಲ್ಲ ಅಂತ ಹೇಳೋದ? ಇನ್ನೊಂದ್ ಸ್ವಲ್ಪ ಹುಡುಗಂಗ್ ಒಂದ್ ಸ್ವಲ್ಪ ಹಾಲ್ ಕರ್ದ್ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಹಾಲಾಕ್ ಬರ್ತಿರಲ್ವಾ ಅತ್ಲಾಗೆ? ಇಲ್ಲ ಕಣೆ, ನಾನ್ ಬರ್ತಿರ್ಬೇಕಾದ್ರೇನೆ ಅಲ್ಲೇ ಪಾಪ ಬೈಕಲ್ಲಿ ಹಾಲ್ ತಗೊಂಡ್ ಹೋಗ್ತಿದ್ದ, ಹಾಲಾಕ್ ಬರ್ತೀನಪ್ಪಾಜಿ ಅಂತ. ಹೋಗಿರ್ಬೇಕು, ಸುಮ್ನಿರು. ಇನ್ನೇನು ವಾಪಸ್ ಬರ್ತಾನೆ, ಇನ್ನೇನು ಒಟ್ಟಿಗೆ ಊಟ ಮಾಡೋಣಂತೆ ಅತ್ತಗಿ. ಇನ್ನೇನು ಬರ್ತಾನೆ ಇನ್ನೇನು. ನೀನೆಲ್ಲ ಊಟಕ್ಕೆ ಬಡ್ಸಕ್ ಅತ್ಲಾಗೆ ಸರೋದು ಮುಂಗೆ ಹೇಳ್ಬಿಟ್ಟು ಅನ್ನ ಮುದ್ದೆ ಎಲ್ಲ ಆಗಿದ್ರೆ ಅತ್ಲಾಗಿ ಇಲ್ಲೇ ತಗೊಂಬರ್ರಿ ಅತ್ಲಾಗಿ, ಇಲ್ಲೇ ಊಟ ಮಾಡೋಣ. ಒಳಗಡೆಗೆ ಇನ್ನೇನು ಊಟ ಮಾಡೋಣ ಅತ್ಲಾಗಿ, ಇಲ್ಲೇ ಊಟ ಮಾಡಿದ್ರೆ ಆಗುತ್ತೆ. ಇವಳೆ ಆಮೇಕಿಂದ ನಮ್ ಇವನು ಶಾಂತಮ್ಮರ ಗಂಡ ಇದ್ದ ನೋಡು ಶೇಖರಪ್ಪ, ಅವನಿಗೆ ಹೇಳ್ ಬಂದಿದ್ದೀನಿ, ಅವನು ಊಟಕ್ಕೆ ಬರ್ತಾನೆ. ಅವನಿಗೆ ಒಂಚೂರು ಬಡಿಸ್ಬಿಡಿ ಅತ್ಲಾಗಿ, ಅವನು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ಲಿ ಅತ್ಲಾಗಿ. ಯಾಕಜ್ಜ, ಯಾಕೆ ಏನಾಯ್ತು? ಇಲ್ವಾ ಶಾಂತಮ್ಮ ಮಂತಾವ? ಎತ್ಲಾಗ ಹೋಗಿತ್ ಶಾಂತಮ್ಮ? ಇಲ್ಲ ಕಣೆ, ಶಾಂತಮ್ಮನು ಮಂತಾವ್ಲೆ ಇದ್ದಾಳೆ, ಎತ್ಲಾಗೂ ಏನು ಹೋಗಿಲ್ಲ. ಏನಂದ್ರೆ ಆ ಶೇಖರಪ್ಪ ಸಿಕ್ಕಿದ್ದು, ಶೇಖರಪ್ಪ ಸಿಕ್ಬಿಟ್ಟು ಅಲ್ಲ ಕಣ್ ರಂಗಜ್ಜ, ನೀವು ಮಟನ್ ಎಲ್ಲ ಕೊಯ್ದು ಪಾಲಾಕಿದ್ರಂತೆ. ನನ್ಗೂ ಒಂದ್ ಮಾತು ಹೇಳಿಲ್ವಲ್ ರಂಗಜ್ಜು, ನನಗೂ ಬೇಕಿತ್ತು, ನನಗೂ ಟಗರು ಮಟನ್ ಅಂದ್ರೆ ಬಹಳ ಇಷ್ಟ, ನೀನೊಂದ್ ಮಾತು ಹೇಳಿಲ್ವಲ್ ರಂಗಜ್ಜ ಅಂತ ಬೇಜಾರು ಮಾಡ್ಕೊಳ್ತಿದ್ದ. ಅದಕ್ಕತ್ಲಾಗಿ ಅವ್ರು ಬೇರೆ ತೋಟದ ಮನೆ ಬೇರೆ ನೋಡು, ಯಾರಿಗೂ ವಿಷಯ ಗೊತ್ತಿಲ್ಲ. ಊರೊಳಕ್ಕಿದ್ದಿದ್ರೆ ಅವನಿಗೂ ವಿಷಯ ಗೊತ್ತಾಗ್ತಿತ್ತು, ಬಂದ್ ತಗೊಂಬಿಡೋನು. ನನಗೂ ಗೊತ್ತಿಲ್ಲ ಕಣ್ರಂಗಜ್ಜ, ಗೊತ್ತಾಗಿದ್ರೆ ನಾನು ಬಂದ್ ತಗೊಳ್ತಿದ್ದೆ ಅಂತ ಬೇಜಾರು ಮಾಡ್ಕೊಳ್ತಿದ್ದ. ಅದಕ್ಕತ್ಲಾಗಿ ಹೋಗ್ಲಿ ಬಿಡ್ಲಾ ಪಾಪ ಅತ್ಲಾಗಿ. ನಿಮ್ಮ ಅಜ್ಜಿ ಒಂದ್ 3-4 ಪಾಲ್ ತಗೊಂಡೋಗಿದ್ದೆ, ನಿಮ್ ಗೌರಜ್ಜಿನೇ ಸಾಂಬಾರ್ ಮಾಡ್ತಿದ್ದಾಳೆ, ಬಂದ್ ಊಟ ಮಾಡ್ಕೊಂಡು ಹೋಗ್ಲಾ ಪಾಪ ಅಂತ ಹೇಳ್ದೆ. ಅದಕ್ಕೆ ಹೂ ಕಣ್ರಂಗಜ್ಜ, ಗೌರಜ್ಜಿ ಮಾಡಿದ್ದ ಸಾಂಬಾರ್ ಅಂದ್ರೆ ನನಗೆ ಬಲು ಇಷ್ಟ, ಬಂದ್ ಊಟ ಮಾಡ್ಕೊಂಡು ಹೋಗ್ತೀನಿ ಕಣ್ರಂಗಜ್ಜು ಅಂತ ಸಾಲಿ ಹೇಳ್ ಕಳ್ಸಿದಾನೆ. ಅದಕ್ಕತ್ಲಾಗಿ ಬಂದ್ರೆ ಅತ್ಲಾಗಿ ಊಟ ಮಾಡ್ಕೊಂಡು ಹೋಗ್ಲಿ ಅತ್ಲಾಗಿ, ಹೊಟ್ಟೆ ತುಂಬಾ ಹಾಕಮ್ಮ ಅತ್ಲಾಗಿ. ಊಟ ಮಾಡ್ಕೊಂಡು ಹೋಗ್ಲಿ ಹೊಟ್ಟೆ ತುಂಬಾ, ಇನ್ನೇನ್ ಮಾಡಕ್ಕಾಗುತ್ತೆ, ಅವ್ರಿಗೂ ಆಸೆ ಅಲ್ವಾ ಅತ್ಲಾಗಿ. ಹಂಗೆ ನಮ್ ಕುಮಾರಣ್ಣ ಕೈಲೂ ಒಂದ್ ಮಾತು ಹೇಳಿದೀನಿ, ಹಾಲಾಕಕ್ ಹೋಗ್ತಿದ್ದ ನೋಡು, ಅವಾಗ ಹೇಳಿದೀನಿ, ಅಲ್ಲೆಲ್ಲಾದ್ರೂ ಆ ಶೇಖರಪ್ಪ ಏನಾದ್ರು ಸಿಕ್ಕಿರೆ ಊಟ ಮಾಡ್ಬೇಕಂತ ಹೇಳ್ತಿದ್ದ, ಕರ್ಕೊಂಬರ್ಲ ಪಾಪ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಿದೀನಿ. ಬಂದ್ರೆ ಏನಾದ್ರು ಊಟಕ್ಕೆ ಬಡ್ಸ್ ಕಳ್ಸಮ್ಮ ಅತ್ಲಾಗಿ. ಅರ್ಲಿ ಬಿಡಜ್ಜ, ನಾವ್ ಯಾರಿಗ್ ತಾನೇ ಬೇಡ ಅಂತ ಹೇಳಿದೀವಿ, ಬಂದು ಹೊಟ್ಟೆ ತುಂಬಾ ತೃಪ್ತಿಯಿಂದ ಊಟ ಮಾಡ್ಕೊಂಡು ಹೋಗ್ಲಿ ಬಿಡು. ಹ್ಞೂ ಕಣೆ, ನನಗೂ ತುಂಬಾ ಬೇಜಾರಾಯ್ತು ಕಣೆ ಅವ್ನು ಹೇಳಿದ ತಕ್ಷಣ ಅತ್ಲಾಗಿ. ನಾವು ಒಂದು ನೆನಪು ಮಾಡಿ ಅತ್ಲಾಗಿ ಒಂದ್ 2 ಪಾಲಾರ ಕೊಡ್ಲಿಲ್ಲ, ಏನಿಲ್ಲ. ನೀನಾದ್ರೂ ನೆನಪು ಮಾಡಿದೀಯಾ, ನನಗೂ ಗೊತ್ತಾಗ್ಲಿಲ್ಲ, ಏನಿಲ್ಲ ಅತ್ಲಾಗಿ. ನನಗೆ ಒಂಥರ ಬೇಜಾರಾಗ್ಬಿಟ್ಟು ಹೇಳ್ದೆ ಕಣೆ ಅತ್ಲಾಗಿ, ಊಟ ಮಾಡ್ಕೊಂಡು ಹೋಗ್ಲಿ ಅಂತ. ಸರಿ ಆಯ್ತು, ಬಾ ಅತ್ಲಾಗ ಊಟಕ್ಕೆ ಬಡ್ಸು ಬಾ, ಅವ್ರು ಬರ್ತಾರ ಅತ್ಲಾಗಿ. ಬಂದ್ಮೇಲೆ ಅತ್ಲಾಗಿ ಹೊಟ್ಟೆ ಕೂತ್ಕೊಂಡು ಊಟ ಮಾಡಿದ್ರೆ ಆಗುತ್ತೆ. ಬಾ, ಅವ್ರು ಬರೋವರೆಗೂ ನೋಡೋಣಂತೆ ಬೇಕಾರೆ. ಇವಾಗ ಊಟಕ್ಕೆಲ್ಲ ರೆಡಿ ಮಾಡ್ಕೊಂಡು ಬಾರಿ ಅತ್ಲಾಗಿ, ನನ್ಗೆ ಹೊಟ್ಟೆ ಸಿತೈತೆ, ಬಾರಮ್ಮ ಅತ್ಲಾಗಿ. ಆ ಹುಡುಗಿ ಎತ್ಲಾಗ ಹೋದ್ನಮ್ಮ, ಇಷ್ಟೊತ್ತವರೆಗೂ ಇಲ್ಲೇ ಇದ್ದ. ಹೊಟ್ಟೆ ತುಂಬಾ ಊಟ ಮಾಡಿದ ಅವನು. ಎಲ್ಲಿ ಊಟ ಮಾಡಿದ್ನ ಪಾಪ ಅವನು? 2 ಪೀಸ್ ತಿನ್ಬಿಟ್ಟು ಅವಾಗ್ಲಿಂದಾನು ಆಟ ಆಡ್ಕೊಂಡು ಒಂದ್ 2 ಪೀಸ್ ತಿಂದು ಅದನ್ನು ಯಾವಾಗ ತಿಂದಿಲ್ಲ, ಇವಾಗ ಎತ್ಲಾಗ ಹೋದ್ನಪ್ಪ. ಮತ್ ಊಟ ಮಾಡಿಲ್ಲ ಅಂತೀಯ, ಕರಿಯ ಊಟ ಮಾಡ್ಲಿ. ಸುಮ್ನೆ ಆ ಕಡೆ ಈ ಕಡೆ ಹಿಂಗ ಆಟ ಆಡ್ಕೊಂಡೆ ಊಟ ಮಾಡಲ್ಲ ಕಣೆ ಆ ಹುಡುಗು. ಏನ್ ಮಾಡೋಣ ಆ ಹುಡುಗನಿಂದ, ಎತ್ಲಾಗ ಹೋದ ಕರಿಯ. ನಮ್ಮಕ್ಕಿಂದ ಊಟ ಮಾಡ್ಬೇಕಾದ್ರೆ ಕರಿತೀನಿ, ನನ್ ಜೊತೆ ಊಟ ಮಾಡಿಸ್ತೀನಿ, ನೀವ್ ಊಟ ಮಾಡ್ರಿ ಇವಾಗ. ಅಲ್ಲ ಕಣಜ, ಆ ಶೇಖರಪ್ಪ ಬರ್ತಾನಂತ ಹೇಳ್ದೆ ನೀನು, ಇಷ್ಟೊತ್ತಾದ್ರೂ ಬರ್ಲಿಲ್ಲ ಯಾಕೆ? ಬರ್ತಾರ ಬರಲ್ವಾ ಅವರು? ಏನಮ್ಮ ಬರ್ತೀನಿ ಕಣ್ರಂಗಜ್ಜು ಅಂತ ಹೇಳೋದು ಅವಾಗ್ಲೇನೆ, ಏನ್ ಬರ್ತಾನೋ ಬರಲ್ವಾ? ಬಂದ್ರೆ ಹೊಟ್ಟೆ ತುಂಬಾ ಊಟ ಹಾಕ್ಸ್ ಕಳ್ಸಮ್ಮ, ಇನ್ನೇನ್ ಮಾಡಕ್ ಆಗುತ್ತೆ. ಬರಿಲ್ಲ ಅಂದ್ರೆ ಇನ್ನೇನು ಮಾಡಕ್ ಆಗಲ್ಲ ನಾವು. ಅಲ್ಲೇ ಊಟ ಮಾಡ್ತಿದ್ಯಾ ನೀನು? ಊಟ ಮಾಡು ಮಾಡು. ಎಲ್ಲೋಗಿದ್ದ ನೀನು ಇಷ್ಟೊತ್ತು? ಬಾ ಊಟ ಮಾಡಂ ಬಾ. ತಾತ, ನಾನು ಇವಾಗಿನ ಊಟ ಮಾಡ್ಕೊಂಡು ಎದ್ದೋಗಿದ್ದೀನಿ, ತಿರ್ಗಾ ಈ ತಾತ ಊಟ ಮಾಡಬಾ ಅಂತ ಹೇಳ್ತೈತೆ. ಹೋಗು, ನಾನು ಅಮ್ಮಕ್ಕಿಂದ ನಾನು ಅಜ್ಜಿ ಜೊತೆ ಊಟ ಮಾಡ್ತೀನಿ, ನೀನು ಅಪ್ಪಯ್ಯ ಊಟ ಮಾಡ್ರಿ ಇವಾಗ. ನಜ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗೈತಾ? ಪೀಸ್ ಎಲ್ಲ ಬೆಂದೈತೆ ನಜ? ಚೆನ್ನಾಗೈತಾ? ಬಲು ಚೆನ್ನಾಗೈತೆ, ಒಳ್ಳೆ ಮಟನ್ ಎಲ್ಲ ಪೀಸ್ ಎಲ್ಲ ಒಳ್ಳೆ ನೆನವಾಗಿತ್ತು ನೋಡು. ಅದಕ್ಕೂ ಸಾಂಬಾರ್ ಮಾತ್ರ ಬಲು ರುಚಿ ಐತ್ ಕಣೆ. ಕಣೆ, ಯಾಕೆ ಈರುಳ್ಳಿ ನಿಂಬೆ ಹಣ್ಣು ಸೌತೆಕಾಯಿ ಏನು ಹಾಕಿಲ್ಲ? ಯಾಕೆ ಇನ್ನೂ ಕಟ್ ಮಾಡಿಲ್ವೇನೆ? ಮರ್ತೋಗ್ಬಿಟ್ಟ? ಮೂಕಣಜು, ನಾನು ಮರ್ತೋಗ್ಬಿಟ್ಟಿದ್ದೀನಿ ನೋಡು. ಹೆಂಗ ನೆನಪು ಮಾಡಿದಕ್ಕೆ ಹೆಂಗ ಒಳ್ಳೇದಾಯ್ತು. ನೋಡು, ನನ್ಗೂನು ಸಾಂಬಾರ್ ಅದು ಇದು ಮಾಡ್ಬೇಕು ನೋಡುವ, ಮರ್ತೋಗ್ಬಿಟ್ಟೆ ನಾನು. ಯಾಕತ್ತೆ ನೀವು ಊಟ ಕೂತ್ಕೊಂಡಿಲ್ಲ? ನೀವು ಕೂತ್ಕೊಂಡತ್ಲಾಗ ಊಟ ಮಾಡಿದ್ರೆ ಆಗ್ತಿರಲ್ವಾ ಅತ್ಲಾಗೆ? ನಾನು ಬಡಿಸ್ತಿದ್ದೆ. ಬಿಡಮ್ಮ, ಇವ್ರು ಊಟ ಮಾಡಿ ನಾವಿಬ್ರಾಳು ಅಮೇಕಿಂದ ಊಟ ಮಾಡಿದ್ರೆ ಆಗುತ್ತೆ. ನೀನ್ ಒಬ್ಳೆ ಏನ್ ತಿಂತೀಯ ಅಮೇಕಿಂದ? ಸುಮ್ನಿರು, ಒಟ್ಟಿಗೆ ನಾವಿಬ್ರಾಳು ಊಟ ಮಾಡೋಣ. ಇವರಿಬ್ರು ಮೊದ್ಲು ಊಟ ಮಾಡ್ಕೊಳ್ಳಿ. ಅಮ್ಮಣಿ, ಅದಿರ್ಲಿ, ಸೌತೆಕಾಯಿ ಈರುಳ್ಳಿ ಅವು ಯಾವ್ದನ್ನು ಕಟ್ ಮಾಡ್ಕೊಂಡ್ ಬಂದಿಲ್ಲ, ಒಳ್ಳೆ ಟೈಮಿಗೆ ಬಂದೆ. ಹೋಗಮಣಿ, ಒಂಚೂರು ಹೋಗಿ ಕಟ್ ಮಾಡ್ಕೊಂಬ. ನಿಮ್ಮ ಮಾಮಂಗೆ ಮಟನ್ ಸಾಂಬಾರ್ ಮೇಲೆ ಆ ಸೌತೆಕಾಯಿ ಈರುಳ್ಳಿ ನಿಂಬೆ ನೀರಿಲ್ಲ ಅಂದ್ರೆ ತಿನ್ನಂಗ ಅನ್ಸಲ್ವಂತೆ ನೋಡು. ಅವಾಗ್ಲಿಂದ ನಾನು ಒಳ್ಳೆ ಇದಾಳಂಗ ಆಡ್ತೈತೆ. ಹೋಗಮಣಿ, ಒಂದ್ ಸ್ವಲ್ಪ ನೀನೇ ಕಟ್ ಮಾಡ್ಕೊಂಬ ಅತ್ಲಾಗಿ. ಮೂಕಣತೆ, ನಾನು ಮರ್ತೋಗ್ಬಿಟ್ಟಿದ್ದೀನಿ ನೋಡ್ರಿ. ಇರ್ಲಿ ಬಿಡಿ, ಹೋಗಿ ನಾನು ಕಟ್ ಮಾಡ್ಕೊಂಡ್ ಬರ್ತೀನಿ. ನಾನು ಏನ್ ಅನ್ಕೊಂಡೆ ಅಂದ್ರೆ ನೀವೆಲ್ಲ ಕಟ್ ಮಾಡ್ಕೊಂಡು ಹೋಗಿದ್ರ ಅನ್ಕೊಂಡೆ, ನನ್ಗೂ ಗೊತ್ತಿರಲಿಲ್ಲ, ನಾನು ಮರ್ತೋಗ್ಬಿಟ್ಟಿದ್ದೀನಿ. ಬಿಡ್ರಿ, ಹೋಗಿ ಕಟ್ ಮಾಡ್ಕೊಂಡ್ ಬರ್ತೀನಿ.